ಅಡಿಗೆಲ್ಲ ಆಗೈತಿ. ಅತ್ತಿಯರಿಗೆ ಕರಿತೀನಿ, ಊಟ ಮಾಡ್ತಾರ ಏನ. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಎಪಿಸೋಡ್ಗಳನ್ನ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸ ಕತೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಇವತ್ತಿಂದ. ಇಷ್ಟು ದಿನ ಹೇಗೆ ನಮಗೆ ಸಪೋರ್ಟ್ ಕೊಟ್ಟಿದ್ದೀರಲ್ವಾ, ಹಾಗೆ ಈ ಕತೆಗೂ ನೀವು ಅಷ್ಟೇ ಸಪೋರ್ಟ್ ಕೊಡಬೇಕು. ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿ ಈ ಕತೆನ ಸ್ಟಾರ್ಟ್ ಮಾಡ್ತೀನಿ ರೀ. ಈ ಕತೆ ಒಳಗ ನಂಗೆ ಅತ್ತಿ ಇರ್ತಾರೆ. ಲೇ ಲಕ್ಷ್ಮಿ, ಈ ಕತೆ ಒಳಗ ನನ್ನ ಹೆಸರು ಲಕ್ಷ್ಮಿ. ನಂಗ ಒಂದು ಕಪ್ ಚಾ ಮಾಡ್ಕೊಡು ಅಂತ ಎಷ್ಟು ಸಲ ಹೇಳ್ಬೇಕು ನಿನಗ? ಹೇಳಿ ಹೇಳಿ ಸಾಕಾಗೋದು. ಅತ್ತಿಯರ ನೀವು ಹೇಳಿ ಇಲ್ರಿ. ಆತ್ ತಗೋರಿ, ಈಗರ ಏನಾತ ಮಾಡ್ಕೊಡ್ತಾನಿ. ಏನಿದೆ ಅಡಿಗೆ ಮನೆ ಹರಿ ತಿಪ್ಪಿ ಮಾಡಿ ಅಲ್ಲ ಚೊಚ್ಚ ಇಟ್ಕೋಬೇಕು. ನಾವು ಹಿಂಗೆಲ್ಲ ಇಟ್ಟಿದ್ದಿಲ್ಲವ, ಚೊಚ್ಚ ಇಟ್ಟಿದ್ವಿ ನಾವು. ಇವ್ರೀ ನಮ್ಮತ್ತಿ ಎಂಕವ್ವ ಅಂತ. ನಾನು ಏನ್ ಮಾಡಿದ್ರು ಸಮಾಧಾನ ಇಲ್ಲ. ಯಮ್ಮ, ಇದಕ್ಕಿಂತ ಸ್ವಚ್ಛ ಮನೆ ಯಾರು ಇರ್ತಾರ ಬೇ? ಅಯ್ಯ ಬಾರ ಮೊಮ್ಮಗನ ಬಾ, ಊಟ ಕುಂದ್ರ ಬಾ. ಈಗ ಬನ್ನಲ್ರಿ, ಇವ ನನ್ನ ಮಗ ಬಸವರಾಜು ಅಂತ. ಮನೆಯವರೆಲ್ಲರಿಗೂ ನಮ್ಮ ಬಸು ಅಂದ್ರೆ ಭಾಳ ಇಷ್ಟ. ರಾಧಾ, ಗುಡಿಗೆ ಹೋಗಿ ಬಂದೇನವ? ಹೂನವ, ಗುಡಿಗೆ ಹೋಗಿ ಬಂದೆ. ಗುಡಿ 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 ಅಂತ ಪಡಾಳೆ ಹಾರಿಸ್ಕೊಂಡು ಹೋಗ್ಬಿಡು. ನಿಮ್ಮ ಅಣ್ಣ ಕೊಟ್ಟು ಸಹಾಯ ಮಾಡ್ಬಾರ್ದನ? ಪಾಪ ಅವನು ಏಟಂತ ಒಬ್ನ ಕೆಲಸ ಮಾಡ್ಬೇಕು. ಎಲ್ಲಿ ಇನ್ನ ಮಿಕ್ಕಿರೋ ನೀನ್ ಇಬ್ಬರು ತಂಗಿಯರು. ನಾ ಬಂದೆ. ಈಗ ಬಂದ್ಲಲ್ರಿ, ಈಕಿ ನನ್ನ ಎರಡನೇ ಮಗಳು ರೇಖಾ ಅಂತ. ಈಗ ಮೂರನೇದಾಕಿ ಬಂದ್ಲು ನೋಡ್ರಿ. ನನ್ನ ಹೆಸರು ಶಿಲ್ಪಾ ಅಂತ. ಏ ನನವ ಯಾಕ ಚಪ್ಲಿ ಹಾಕೊಂಡ್ ನಿಂತಿ? ಅಯ್ಯೋ ನಮ್ಮ ಮನಿನ ಮೈಗೆ ಮಾಡಿರ್ತಾರ ಯವ ಇವ್ರು. ಏ ಶಿಲ್ಪಾ, ಹೋಗ ಹೋಗ, ಅವ್ ಚಪ್ಲಿ ಬಿಟ್ಟು ಬಾ ಹೋಗ. ಏನ್ ಹುಡುಗಿರ ಏನ ಯಮ್ಮ, ಒಳಗ್ ಬಂದ್ರೆ ಸಾಕ ಕಾವು ಕಾವು ಅಂತೀಯಲ್ಲ. ನೋಡ ಲಕ್ಷ್ಮಿ, ನಿನ್ನ ಮಕ್ಕಳು ಹೆಂಗ್ ಗಡ್ಡೂರೇ ಕುಂತಾರ ನೋಡು. ಯಮ್ಮ, ಏನಾತ್ ಬಿಡ್ಬೇ, ಹೊಸ ಚಪ್ಲಿ ಇರ್ಬೇಕು ಹಾಕೊಂಡ್ ಬಂದಾಳ. ಏನಪ್ಪ, ನೀನ್ ಮಾತ್ರ ನಿನ್ ತಂಗಿಯರ್ನ ಬಿಟ್ಟು ಕೊಡಬೇಡ. ಇಷ್ಟೊಂದು ಮುದ್ದು ಮಾಡ್ತಿಲ್ಲ ನಿನ್ ತಂಗಿಯರ್ನ. ಮದುವೆ ಆದ್ಮೇಲೆ ಯಾರ್ ಮಾಡ್ತಾರಪ್ಪ ಹಿಂಗತಿ? ಈಗ ತಿದ್ದಿ ಬುದ್ಧಿ ಹೇಳಿದ್ರ ಬುದ್ಧಿ ಕಲ್ಕಂತಾರ, ಇಲ್ಲಾಂದ್ರೆ ಮುಗಿದೋದು. ಬೇಮ್ಮ, ನಾನು ಅವ್ರಣ್ಣ, ನಾನು ಚಲೋ ಹುಡುಗನ ನೋಡಿ ನನ್ ತಂಗಿರ ಆರಾಮಾಗಿರ್ಬೇಕು ಅಂತ ಮನೆಗ್ ಮದ್ವಿ ಮಾಡ್ಕೊಡ್ತೇನೆ ನಾನು. ಮಾಡ್ತೆಪ್ಪ ಮಾಡ್ತಿ. ಚಲೋ ಮನೆ ನೋಡಕ್ ಹೋದ್ರೆ ಈಡಗೆ ವರದಕ್ಷಿಣೆ ಕೊಡ್ಬೇಕು. ಇವು 3 ಹೆಣ್ಮಕ್ಳಪ್ಪ, ಒಂದಲ್ಲ ಎರಡಲ್ಲ 3ಕ್ಕೂ ಮದುವೆ ಮಾಡಿ ನೀನ್ ಮದುವೆ ಆದ್ಮೇಲೆ ನಿನ್ನ ಮಗನ ನಾನ್ ನೋಡಿ ಕಣ್ಣು ಮುಚ್ಕೋಬೇಕು ಅಂತ ಆಸೆ ಇಟ್ಕೊಂಡಿನಲ್ಲ, ಅದು ಯಾವಾಗ ನೆರವೇರ್ತತೋ ಏನೋ. ಯಮ್ಮ, ಆಕೇತಿ ಎಲ್ಲ ಆಕೇತಿ. ಈಗ ಏನ್ ಬೇಕು ನಿನಗ? ನಂಗ ಚಾ ಬೇಕು ನೋಡಪ್ಪ. ನನ್ನ ಮಗ ಬಸವರಾಜ್ ಅದನಲ್ರಿ, ಅವನಿಗೆ ನಾವು ಪ್ರೀತಿಯಿಂದ ಬಸ್ಸು ಬಸ್ಸು ಅಂತೀವಿ. ನಮ್ ಬಸ್ಸು ಹೋಟೆಲ್ ಬಿಸ್ನೆಸ್ ಮಾಡ್ತಾನ್ರಿ. ಆ ಬಿಸ್ನೆಸ್ ನಂಬ್ಕೊಂಡು ನಾವ್ ಅದೀವ್ರಿ. ಈ ಕತಿ ಬಹಳ ಚಲೋ ಐತ್ರಿ. ಇದನ್ನ ನೋಡಿ ಪ್ರೋತ್ಸಾಹಿಸಿ. ಯಮ್ಮ, ನಾ ಚಾ ಮಾಡ್ಕೊಂಡ್ ಬರ್ತಾನಿ, ನೀ ಕುಂದ್ರು ಹೋಗು. ಮಾಡು, ಚಂದಾಗಿ ಮಾಡು. ಒಟ್ ಹಾಲು ಜಾಸ್ತಿ ಹಾಕು, ಸಕ್ಕರೆ ಕಮ್ಮಿ ಹಾಕಿ ಮಾಡು. ನೀ ಕುಂದ್ರು ಹೋಗು. ಯಮ್ಮಂದೊಂದು ಕಿರಿಕಿರಿ. ರೇಖಾ, ಹಂಗೆಲ್ಲ ಅನ್ಬಾರ್ದು ಅಮ್ಮ. ಆತಣ್ಣ. ಅಣ್ಣ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಸರಿ, ಲಗುನ ಬಾ. ಲೇ ರೇಖಾ, ಬಸ್ಸು ಅಲ್ಲ, ಅಂಗಡಿ ಒಳಗ ಅಷ್ಟೊಂದು ಕೆಲಸದವು. ಕೆಲಸ ಎಲ್ಲ ಬಿಟ್ಟು ಆಕಿ ಹಂಗ ಅಡ್ಡಾಡ್ಕೊಂಡು ಹೋಗ್ಬಿಟ್ರ ಹೆಂಗಲ್ಲ? ಆಕಿಗ ಮನೆ ಕೆಲಸ ಹೇಳ್ಕೊಡ್ಲಾ? ಯವ್ವ, ಮುಂದ ಕಲಿತಾ ತಗೋ. ಈಗೇನ್ ಅರ್ಜೆಂಟ್ ಐತಿ? ಯಾಕಿದೇನ್ ಮದ್ವಿ ಮಾಡ್ತೀವಿ ಈಗ? ಮೊದ್ಲು ನಮ್ ರಾಧಾನ್ ಮದ್ವಿ ಆಗ್ಲಿ. ಈ 3 ಮಂದಿ ಮದ್ವಿ ಆಗ ಮಟ ನೀ ಮದ್ವಿ ಆಗಂಗಿಲ್ಲ ಅಂದ್ರೆ ಮುಗಿದೋತ್. ಬಿಳಿ ಗಡ್ಡ ಬಿಳಿ ಮೀಶಿ ಬಂದ್ಬಿಡ್ತಾವ್. ಆಮೇಲೆ ನಿನಗ ಮುದುಕಿ ನೋಡಿ ಮದ್ವಿ ಮಾಡ್ಬೇಕಾಕೇತಿ. ಯಪ್ಪ, ಹಂಗೇನಿಲ್ಲ. ರಾಧಾಗ ನಾ ಒಂದು ಗಂಡ ನೋಡೇನಿ. ಏನು ನಾಳೆ ಇಲ್ಲ ನಾಡಿದ್ದು ನೋಡಕ್ ಬರ್ತಾರ, ರೆಡಿ ಆಗಂತ ಹೇಳು ಲಕ್ಷ್ಮಿ. ಹುಡುಗ ಏನ್ ಕೆಲಸ ಮಾಡ್ತಾನ? ಯಾವ ಊರು? ಅವ್ರ ಅಪ್ಪ ಅಮ್ಮ ಎಲ್ಲಿದಾರ? ಚಲೋ ಮಂತನ ಅಲ್ಲ. ಹೆಣ್ಮಗಳು ನೋಡ್ರಿ, ನೋಡಿ ಮಾಡಿ ಕೊಡ್ಬೇಕು ಅಂತ. ಹುಡುಗ ಆಟೋ ಹೊಡಿತಾನ. ವಯಸ್ಸು ಗಂಡ್ಮಕ್ಳದು ಕೇಳಂಗಿಲ್ಲ, ನಿಂಗ ಗೊತ್ತು. ದುಡಿತಾ ತಿಂತ ಅದಾರ, ನಾ ಕೊಟ್ಟು ಬಿಡ್ತಾನೆ ಅಷ್ಟೇ. ಈಕಿದ್ ಮದ್ವಿ ಆತಂದ್ರ ಆಮೇಲೆ ರೇಖಾಂದ, ಆಮೇಲೆ ಇನ್ನೊಬ್ಬಕ್ಕೆದಾಳಲ್ಲ ಆಕಿದು. ಈ 3 ಮನೆಯಿಂದ ಓಡಿಸಿ ಆಮೇಲೆ ಬಸ್ಸೊಂದು ಗ್ರ್ಯಾಂಡ್ ಆಗಿ ಮದ್ವಿ ಮಾಡಿದ್ರ ಆತು. ಅಪ್ಪ, ರಾಧಾಗ ಎಂತ ಗಂಡು ನೋಡ್ಬೇಕು ಅಂತ ನಂಗೆ ಗೊತ್ತೈತಿ. ನೀ ಇದ್ರ ಕಲಿ ಹಾಕಕ್ ಹೋಗ್ಬೇಡ. ಹೌದ್ರಿ, ಚಲೋ ವರ ನೋಡಿ ಮದ್ವಿ ಮಾಡಿದ್ರ ಆತ. ಅಷ್ಟೇನ್ ಅರ್ಜೆಂಟ್? ನಂಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಲ್ಲ ಗೊತ್ತೈತಿ. ಸುಮ್ನೆ ಇರ್ಬೇಕು. ಬಸ್ಸು ಹೋಗಪ್ಪ, ಅಂಗಡಿ ಗದ್ಲಾಗೈತಿ, ನೀ ಕೆಲ್ಸ ನೋಡ್ಕೊ ಹೋಗು. ಈ ಮನಿ ಜಂಜಾಟ ನಿಂಗೆ ಎದಕ್ಕ? ಆ ತಿಪ್ಪನ್ ಕೈಲಿ ಗಿರಾಕಿ ನೋಡ್ಕೊಳಕ್ ಆಗ್ವಲ್ತು, ನೀ ಹೋಗು. ಲಕ್ಷ್ಮಿ, ನಾ ಹೇಳಕ್ ಕುಂತೀನಲ್ಲ, ಕಿವಿ ಕೊಟ್ಟು ಕೇಳು. ನನ್ನ ಮಗ ಬಸ್ಸು ದುಡಿತಾನ ಅಂತ ಅವನ್ ಕೈಲಿ ಈಡಗಿ ವರದಕ್ಷಿಣೆ ಕೊಟ್ಟು ನಿನ್ನ ಮಕ್ಳು ಮದ್ವಿ ಮಾಡಕ್ ಹೋಗ್ಬೇಡ. ಅವ್ನ್ ದುಡ್ಮಿ ಮೇಲೆನ ಮನಿ ನಡ್ಯಾಕ್ ಕುಂತತಿ. ಅವನ್ ಜೀವನ ಅವನ್ಗಿರ್ಲಿ. ಇವು ಏಟಿದ್ರು ಕೊಟ್ಟು ಮನೆಗೆ ಹೋಗ್ಬಿಡ್ತಾವ್. ಇವು ಮೈನಸ್, ಈ 3 ನನ್ನ ಮಗ ಪ್ಲಸ್. ನೆನಪು ಇರ್ಲಿ. ಅಯ್ಯೋ ದೇವ್ರಿ, ಅಲ್ಲ ರೊಕ್ಕ ಉಳ್ಸಕ ಎಂತೆಂತವ್ರಿಗಾರ ಮದ್ವಿ ಮಾಡ್ಕೊಳಕ್ ಆಕೇತೋ? ಹೆಂಗ್ ಮಾತಾಡ್ತಾರ ಏನ? ರಾಧಾ, ಹೋಗ್ಲಿ ಬಿಡವಾ, ಚಿಂತೆ ಮಾಡ್ಬೇಡ. ನಿಮ್ಮ ಅಣ್ಣ ಅದನಲ್ಲ, ಎಲ್ಲ ಒಳ್ಳೇದಾಕೇತಿ. ಯವ್ವ, ಅಪ್ಪ ಹೇಳುದನು ಸರಿಯಲ್ಲ ಅವ. ನಾನು ಏನಾರ ಕೆಲಸ ಮಾಡ್ತೀನಿ ನೋಡವ, ನಿಂಗೆ ತಿಳಿದಂಗ್ ಮಾಡು. ನಿಮ್ಮ ಅಣ್ಣ ಹ್ಞೂ ಅಂದ್ರೆ ಮಾಡು ಅಷ್ಟೇ. ಹ್ಞೂ ಬೇವ, ಸರಿ. ಹೋಗ್ ನಿಮ್ಮಮ್ಮಂಗ ಊಟ ಹಾಕ್ಕೊಡು. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಯಾರ? ಒಳಗ್ ಬರ್ರಿ. ನಾನ ಯಾಕ? ಓ ಉದ್ರಿಗಂಗವ. ಹಂಗೆ ಯಾಕಂತೀಯ ಯಾಕ? ಮತ್ತೇನವ, ಯಾವಾಗ ನೋಡಿದ್ರು ನಾಳೆ ಕೊಡ್ತಾನಿ ಅಂತ ಎಲ್ಲ ಇಸ್ಕೊಂಡ್ ಹೋಗಿ. ಆದ್ರ ಇವತ್ತಿನವರೆಗೂ ಏನು ಪತ್ತೆ ಇಲ್ಲ. ಅಲ್ಲ, ಮೊನ್ನೆ ಇಸ್ಕೊಂಡ್ ಹೋಗಿದ್ದೆಲ್ಲ 4 ಟಮಾಟೆ ಹಣ್ಣು ತಂದು ಕೊಟ್ಟೆನು. ಯಾಕ ನಾನು ತರ್ಬೇಕಂತ ಮಾಡೇನಿ. ಎಲ್ಲರಿಗೂ ಎಲ್ಲನೂ ಕೊಟ್ಟು ಮುಟ್ಟಿಸ್ಬಿಡ್ಬೇಕು ಅಂತ ಅನ್ಕಂತೀನಿ. ಆದ್ರೆ ಏನ್ ಮಾಡ್ಬೇಕು? ನನ್ನ ಗಂಡ ರೇಷನ್ ತಂದಾಗ ನಂಗೆ ನೆನಪ ಆಗಂಗಿಲ್ಲ.
ಈಕಿ ನನ್ಗೆ ಹೇಳ್ತೀರಿ ಉದ್ರಿ ಗಂಗವ್ವ ಅಂತ. ಈಕಿ ಚಾಳಿ ನಿಮಗ್ ಮೊದ್ಲ ಗೊತ್ತೈತಲ್ಲ, ಎಲ್ಲಾರ್ಗೂ ತಲೆ ಹಿಡಿಸ್ತಾಳ್ರಿ. ನಾಳೆ ಕೊಡ್ತೀನಿ ಅಂತ ಅದ್ ನಾಳೆ ಯಾವತ್ತೂ ಬರಂಗೆ ಇಲ್ಲ. ಹಂಗೇನಿಲ್ರಿ, ಕೊಡ್ತೇನೆ ನಾನು, ಆದ್ರೆ ಟೈಮ್ ಕೂಡಿ ಬರ್ಬೇಕಷ್ಟೇ. ಅತ್ತಿ ಈಗ ಬಂದ್ಲಲ್ರಿ, ಈಕಿ ನಮ್ಮ ಅಣ್ಣನ ಮಗಳು. ನಮ್ಮ ಅಣ್ಣಗೂ ನಮ್ಮ ಮನೆಯವ್ರಿಗೂ ಆಗಂಗಿಲ್ಲ, ಅದು ಮುಂದೆ ನಿಮಗ್ ಗೊತ್ತಾಗ್ತತಿ. ಈಕಿ ನನ್ನ ಮೇಲೆ ಬಹಳ ಜೀವದಾಳ್ರಿ, ಹಂಗಾಗಿ ನಮ್ಮ ಮನೆಗ್ ಬರ್ತಾ ಇರ್ತಾಳ. ನನ್ ಸೊಸಿ ಪುಷ್ಪ. ಪುಷ್ಪ ಜುಕೆಗಾನ ಸಾಲ. ಏ ಪುಷ್ಪ, ನೀ ಇಲ್ಲಿ ಬಂದ್ರೆ ನಿಮ್ಮಪ್ಪ ನಿಂಗ್ ಬೈಯಂಗಿಲ್ಲ? ಬೈತಾನ್ರಿ. ನಿಮ್ಮವ್ವ ಬೈತಾಳ್ರಿ. ಮತ್ ಅಂದ್ರೂ ಬರ್ತೀಯ? ಅದೇನಂತಾರಲ್ರಿ, ದಿನ ಸಾಯೋರಿಗಳವ್ರು ಯಾರು ಅಂತ, ಆತರ. ನನ್ನ ಮತ್ತಿನ ನೋಡ್ದೆ ಒಂದ್ ದಿನನೂ ಇರಂಗಿಲ್ಲ, ಹೌದಿಲ್ಲತ್ತಿ? ಹೌದವ ಸೊಸಿ. ಏ ನನ್ ಮಗನ್ ಮದ್ವಿ ಮಾಡ್ಕೊರ. ಛೀ ಹೋಗತ್ತಿ, ನಿನ್ ಮಗ ಹಳ್ಳಿ ಗುಗ್ಗು. ನೀನ್ ನೋಡು ಮೈಸೂರ್ ಮಹಾರಾಣಿ. ಇವರೆಲ್ಲರಿಗೂ ನಮ್ಮ ಮಾವ ಬಸ್ಸು ಆದ್ರ ನನಗ ರಾಜ 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 ಕನಸಿನ ರಾಜ ಆತರ. ನಿಜವಾಗ್ಲು ಇದು 3 ಹೆಣ್ಣು ಮಕ್ಕಳ ಮದುವೆ ಮಾಡು ಅಣ್ಣನ ಸುಂದರವಾದ ಕಥೆ ಐತಿ. ಒಂದು ಮನಿ ಒಳಗ ಆ ಮನೆ ಉದ್ಧಾರ ಆಗೋದು ಬಿಡೋದು ಮನೆಯ ಅಣ್ಣನ ಮೇಲಿರುತ್ತೆ. ಆ ಅಣ್ಣನ ಪರಿಸ್ಥಿತಿ ಮನಸ್ಥಿತಿ ಹೇಗಿರುತ್ತೆ ಅಂತ ಈ ಕಥೆ ಒಳಗ ನಾವು ನೋಡುನ್ರಿ. ಇನ್ನೂ ಬಹಳಷ್ಟು ಕ್ಯಾರೆಕ್ಟರ್ಸ್ ಅದಾವ್ರಿ, ನಾನೇ ಇಂಟ್ರೊಡ್ಯೂಸ್ ಮಾಡಿಲ್ಲ. ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಕಥೆಗಳು ನೋಡಿ ನಮ್ಮನ್ನ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಈ ಹೊಸ ಕಥೆನ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ, ಇವಾಗ ಅವಿನಾಶನ್ ಕತೆ ಇನ್ನ ಒಂದು 15 ಎಪಿಸೋಡ್ ಅದಾವ್ರಿ, ಅದಾತಂದ್ರೆ ಅದು ಮುಗೀತು. ಹಂಗಾಗಿ ಹೊಸ ಕಥೆನ ಇವಾಗಲೇ ಸ್ಟಾರ್ಟ್ ಮಾಡಿನ್ರಿ. ಈ ಕಥೆನ ನಾನು ಸಾಯಂಕಾಲ ಹಾಕ್ತೀನಿ, ಬೆಳಿಗ್ಗೆ ಅವಿನಾಶನ್ ಕತೆ ಹಾಕ್ತೀನಿ. 2 ಕಥೆಗಳನ್ನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ ಯು. ಏ ಪುಷ್ಪ, ಏನ್ರಿ ಗಂಗಾಂಟಿ, ನಿಮ್ಮಣ್ಣ ಓದಾಕ ಪ್ಯಾಟಿಗೆ ಸೇರ್ಕೊಂಡಿದ್ನಲ್ಲ, ಬಂದನು? ಇಲ್ರಿ, ಅವ ಎಲ್ಲಿ ಬರ್ತಾನ? ಓದು 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 ಅಂತ ಓದ್ತಾನ ಕುಂತಾನ. ಅದೇನ್ ಓದ್ತಾನೋ ಏನ್ ಮಾಡ್ತಾನೋ ಯಾರಿಗ್ ಗೊತ್ತು. ನೀ ಹೋಗಂಗಿಲ್ಲ ಓದಾಕ? ಅಯ್ಯೋ ಓದ್ ನನ್ ತಲೆಗೆ ಹತ್ತಂಗಿಲ್ ಬಿಡ್ರಿ. 10ನೇ ಓದಿನಲ್ಲ ಅಷ್ಟ ಸಾಕ. ಹೆಣ್ಮಕ್ಳು ಎಷ್ಟು ಓದಿದ್ರು ಅಡಿಗೆ ಮನೆ ತಪ್ಪಲ್ಲ, ನಿಮ್ಗ ಗೊತ್ತಲ್ಲ. ಅತ್ತಿ ಹೆಂಗ್ ಸೊಸಿ ಎಷ್ಟಾದ್ರೂ ನನ್ ಸೊಸಿ ಅಲ್ಲ, ಹಂಗೇಳತ್ತಿ. ಅತ್ತಿ ನಂಗ ಹೊಟ್ಟೆ ಸುವಾಗೈತಿ, ಏನಾರ ಊಟ ಕೊಡ್ಬಾ. ಲಕ್ಷ್ಮಕ್ಕ, ಇವತ್ತು ಅಡಿಗೆ ಏನ್ ಮಾಡಿಯ? ಇವತ್ ನಾನ್ ಮಾಡಿಲ್ವಾ, ನನ್ ದೊಡ್ಡ ಮಗಳು ಮಾಡ್ಯಾಳ ನೋಡ್ರ. ಅದ ಹೌದ್ರಿ, ಇವತ್ತ ಕ್ಯಾಬೇಜ್ ಮಾಡೇನ್ರಿ, ಅನ್ನ ಸಾರ್ ಮಾಡೇನ್ರಿ, ಬಿಸಿ ಬಿಸಿ ರೊಟ್ಟಿ ಅಷ್ಟೇ. ಹಂಗಂದ್ರೆ ನಂಗೆ ಒಂದ್ ಬಟ್ಲ ಸಾರ್ ಕೊಡ. ನಿಮ್ಮ ಅವ್ವ ಮಾಡ್ದಂಗ ಆಗೈತೆ, ನೀನ್ ಮಾಡ್ದಂಗ ಆಗೈತೆ ಅಂತ ತಿನ್ ನೋಡ್ತಾನಿ. ಯವ್ವ ಬಟ್ಲ ಕೊಡೋದೇನ್ ದೊಡ್ಡ ಮಾತಲ್ ಬಿಡ. ಯವ್ವ ಗಂಗಕ್ಕ, ನೀನ ಬಟ್ಲಾನ ವಾಪಸ್ ಕೊಡಂಗಿಲ್ವಾ? ನಮ್ಮ ಮನ್ಯಾಗ ಎಷ್ಟೊಂದು ಭಾಂಡೆ ನಿಮ್ ಮನ್ಯಾಗ ಅದಾವು, ಲಗು ಲಗುನ ತಂದು ಕೊಡ. ಅಯ್ಯ ಲಕ್ಷ್ಮಕ್ಕ, ನಾನು ತಂದು ಕೊಡ್ಬೇಕಂತ ಮಾಡ್ತೀನಿ ಬಿಡ, ಆದ್ರೆ ಏನ್ ಮಾಡ್ಬೇಕು, ಖಾಲಿ ಕೊಡಬಾರ್ದಲ್ಲ ಅಂತ ಅಲ್ಲೇ ಇಟ್ಕೊಂಡನಿ. ಈ ಸಲ ಶ್ರಾವಣಕ್ಕ ಮನೆ ಸ್ವಚ್ಛ ಮಾಡ್ತೀನಲ್ಲ, ಅವಾಗೆಲ್ಲ ಸಾಮಾನು ಕೊಟ್ಟು ಬಿಡ್ತಾನಿ, ಕೊಟ್ಟು ಮುಟ್ಟಿಸ್ಬಿಡ್ತೀನಿ. ಈಗ ಸದ್ಯಕ್ಕೆ ಒಂದ್ ವಾಟೆ ಸಾರ್ ಕೊಟ್ಟು ಬಿಡು. ಈಕಿ ಒಂದ್ ವಾಟೆ ಸಾರ್ ಕೊಟ್ಲು ಅಂದ್ರ ಪಕ್ಕದ ಮನಿ ಸೀತಕ್ಕನ ಮನಿಗ್ ಹೋಗಿ ಪಲ್ಯ ಇಸ್ಕೊಂಡು ಮನಿಗ್ ಹೋಗಿ ಊಟ ಮಾಡ್ಬಿಡ್ತಾನಿ. ರೇಷನ್ ಅಕ್ಕಿಯಿಂದ ಅನ್ನ ಮಾಡ್ಕೊಂಡು ಇವತ್ತೊಂದ್ ದಿನ ಅಡ್ಗಿ ಮಾಡೋದ್ ಚಿಂತಿ ತಪ್ತ. ತಗೋರಿ ಕೊಡ್ತೇನಿ. ನಿನ್ನ ಮಗನು ಓದಕ್ ಹೋಗ್ಯಾನಲ್ವಾ, ಯಾವಾಗ ಬರೋದು? ಹೋಗಿ ಬಿಡ ಯಾಕ, ಅಲ್ಲೇ ಇರ್ಲಿ, ಖರ್ಚು ಉಳಿತತಿ. ಹಂಗ್ಯಾಕಂತೀಯ ಪುಷ್ಪ? ಮತ್ತೇನ್ರಿ ಆಂಟಿ, ನಿಮ್ ಮಗಳು ಹೇಳ್ತಾಳ ನಿಮ್ ಮನ್ಯಾಗ ನೀವ್ ಹೆಂಗಿರ್ತೀರಿ ಅಂತ?